ನಮಸ್ಕಾರ ವೀಕ್ಷಕರೇ. ಸರ್, ಈಗ ಕೆಲವೊಂದು ವಿಚಾರಗಳನ್ನ ನಾವು ಅಬ್ಸರ್ವ್ ಮಾಡ್ಕೊಳಕ್ಕೆ ಹೋದರೆ ನಮ್ಮಲ್ಲಿ ಪೂರ್ವಿಕರು ಕೂಡ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟವ್ರೆ. ಈ ಸಿದ್ಧಿ ಪುರುಷರು ಅಂತ ನಾವು ಕರಿತೀವಿ. ಸೊ ಅವರು ಏನು ಬೇಕು ಅವ್ರಿಗೆ ಬೇಕಾಗಿದ್ದನ್ನು ಪಡ್ಕೊಳ್ಳೋ ಶಕ್ತಿ ಅವ್ರು ಪಡ್ಕೊಂಬಿಟ್ಟಿರ್ತಾರೆ. ಯಾಕಂದರೆ ಎಲ್ಲ ಅವ್ರಿಗೇನು ಬೇಕೋ ಅದು ಸಿಕ್ಬಿಡುತ್ತೆ. ಸೊ ಹಾಗಾಗಿ ಅವರನ್ನು ಸಿದ್ಧಿ ಪುರುಷರು. ಸೊ ಈಗ ಅಂಥವ್ರು ಇದ್ದಾರೋ ಇಲ್ಲ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಅವರಿದ್ದರು ನಮ್ಮ ಒಂದು ಸಮಾಜದಲ್ಲಿ. ಬೇಕಾಗಿದ್ದನ್ನು ಬೇರೆಯವ್ರಿಗೂ ಮಾಡಿಕೊಡೋರು, ಇವರು ಮಾಡಿಕೊಡೋರು. ಸೊ ಈ ಒಂದು ಸಿದ್ಧಿ ಸಾಧನೆ ನಮಗೆ ಬೇಕಾಗಿದ್ದನ್ನು ಪಡ್ಕೋಬೇಕಂದ್ರೆ ಅದಕ್ಕೆ ಆದ ಒಂದಷ್ಟು ಸಾಧನೆಗಳಿರ್ತವೆ. ಆ ಒಂದು ಸಿದ್ಧಿ ಪಡ್ಕೊಬೇಕು ಅಂದರೆ ಈಗ ಸಾಧ್ಯನಾ, ಇಲ್ಲ ಆ ಥರದ್ದು ವ್ಯವಸ್ಥೆಗಳಿದಾವ? ಈಗ ಈ ಸಿದ್ಧಿ ಯಾವ ಥರ ಮಾಡ್ಕೊಳ್ಳೋದು? ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್, ಇವಾಗ ಸಿದ್ಧಿ ಪುರುಷರು ಅಂತ ಹೇಳಿದ್ರೆ ವಿಶೇಷವಾಗಿ ಸಿದ್ಧಿ ಅಂತಕ್ಕಂಥದ್ದೇ ಒಂದು ದೊಡ್ಡ ಪದ. ಅದು ನಾವು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅದು ಸಿದ್ಧಿ ಅಂದರೆ ಏನಪ್ಪ ಅಂದರೆ ಒಂದು ದೇವ್ರನ್ನ ನಮ್ಮಂತನೇ ಮಾಡ್ಕೊಳ್ಳೋದು, ಅಂದರೆ ನಾವು ಹೊಲಿಸ್ಕೊಳ್ಳುವಂಥದ್ದು. ಈಗ ಸಿದ್ಧಿ ಮಾಡ್ಕೊಳ್ಳೋದು ಯಾರು? ದೇವತೆಗಳು, ದೇವಿಯರು. ಇವರ ಒಂದು ಸಿದ್ಧಿಗಳು ಸಪ್ರೇಟ್ ಇರ್ತವೆ. ಹಾಗಾಗಿ ಇವಾಗ ಯಕ್ಷರು, ಯಕ್ಷಿಣಿಯರು, ಆಯ್ತಾ, ನಾನಾ ವಿಧವಾಗಿರ್ತಕ್ಕಂಥ ಒಂದು ಗಂಧರ್ವರು, ಅಪ್ಸರೆಯರು, ಇವ್ರ ಸಿದ್ಧಿಗಳೆಲ್ಲನೂ ಇರುತ್ತೆ. ಹಾಗೇನೆ ನಾವು ನೋಡ್ತಾ ಹೋದಾಗ ಒಂದು ಸಿದ್ಧಿ ಎಲ್ಲರೂ ಮಾಡ್ಕೋಬಹುದು. ಅದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ. ಈ ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ ನಾವು ಗುರುವಿನ ಆಶೀರ್ವಾದವನ್ನು ತಗೋಬೇಕು. ಗುರುಗಳಿಗೆ ಫಲತಾಂಬೂಲ ದಕ್ಷಿಣೆಗಳನ್ನ ಕೊಟ್ಟು ನಮಸ್ಕಾರವನ್ನು ಮಾಡಿ, ಗುರುಗಳೇ ಇವತ್ತಿಂದ ನನಗೆ ಅನುಗ್ರಹ ಮಾಡಿಕೊಡಿ, ಈ ಒಂದು ಸಿದ್ಧಿಯನ್ನು ನಾನು ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥ ಉದ್ದೇಶದಿಂದ ಅದನ್ನು ಪ್ರಾರಂಭ ಮಾಡಿ ಇಂತಿಷ್ಟು ದಿನಗಳು, ಇಂತಿಷ್ಟು ಜಪ ಸಂಖ್ಯೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಈ ಒಂದು ಸಿದ್ಧಿಯನ್ನು ಮಾಡಿಕೊಂಡಾಗ ಸೋಲು ಅಂತಕ್ಕಂಥ ಮಾತೇ ಇರೋದಿಲ್ಲ. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಸಿದ್ಧಿ. ಆಯಿತಾ? ನಾನು ಸಾಮಾನ್ಯವಾಗಿ ಯಾವುದಾದ್ರು ಸಿದ್ಧಿ ಬೇಕು ಅಂತ ಹೇಳಿದಾಗ ಬಂದು ನಮ್ಮಲ್ಲಿ ತಗೊಳ್ತಾರೆ. ಯಕ್ಷಿಣಿಯರ ಸಿದ್ಧಿ ಇರ್ಬೋದು, ಇವೆಲ್ಲ. ಈಗ ನಾನು ಹೇಳ್ತಾ ಇರ್ತಕ್ಕಂಥ ಸಿದ್ಧಿ ಏನು ಅಂತ ಹೇಳಿದ್ರೆ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಫಲತಾಂಬೂಲಗಳನ್ನ ಕೊಟ್ಟು ನಮಸ್ಕಾರವನ್ನು ಮಾಡಿ, ಆಯಿತಾ, ಈ ಸಿದ್ಧಿಯನ್ನು ಪ್ರಾರಂಭ ಮಾಡ್ಬೋದು. ಅಂತಹ ಈಸಿಯೆಸ್ಟ್ ಆಗಿರ್ತಕ್ಕಂಥ ಒಂದು ಸಿದ್ಧಿಯನ್ನು ಹೇಳ್ತಾ ಇದ್ದೀನಿ. ಇದು ಯಾವ ಸಿದ್ಧಿ ಅಂತ ಹೇಳಿದ್ರೆ ನೋಡಿ, ಜಗತ್ತಿಗೆ ಪಿತಾಮಹ ಅಂತಕ್ಕಂಥದ್ದು ತುಂಬಾ ದೊಡ್ಡದು. ಪಿತಾಮಹ ಅಂದ್ರೆ ಏನು? ತಂದೆ ಅಲ್ವಾ? ತಾತ, ಮುತ್ತಾತ, ಅವ್ರ ತಾತ, ಅವ್ರ ತಾತ, ಅವ್ರ ತಾತ. ಸೀನಿಯರ್ ಯಾರು? ಸೂರ್ಯನಾರಾಯಣ. ಸೂರ್ಯನನ್ನ ಜಗತ್ತಿಗೆ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಸೂರ್ಯನ ಪೂಜೆಯಿಂದ ಕಣ್ಣಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ದೃಷ್ಟಿ ಬರುತ್ತೆ. ಸೂರ್ಯನ ಒಂದು ಆರಾಧನೆಯಿಂದ ನಮ್ಮ ಹೃದಯಕ್ಕೆ ಶಕ್ತಿ ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ದೂರ ಆಗುತ್ತೆ. ಸೂರ್ಯನ ಧಾನ್ಯ ಆಗಿರ್ತಕ್ಕಂಥ ಗೋಧಿಯನ್ನ ದಾನ ಮಾಡಿದಾಗ ನಮ್ಮ ಒಂದು ಕರ್ಮಗಳು, ಅಂದ್ರೆ ಹಿಂದಿನ ಜನ್ಮದ ಕರ್ಮ ಇರ್ಬೋದು, ಈ ಜನ್ಮದ ಕರ್ಮಗಳು ಇರ್ಬೋದು, ಅದರಲ್ಲಿರುವಂತಹ ದೋಷಗಳು ಕ್ಲಿಯರ್ ಆಗುತ್ತೆ. ಸೂರ್ಯನ ಒಂದು ಜಪ ಸಿದ್ಧಿಯನ್ನು ಮಾಡಿಕೊಂಡಾಗ ಕೋರ್ಟು ಕಚೇರಿ ವ್ಯವಹಾರಗಳು, ರಾಜಕೀಯ ಕ್ಷೇತ್ರಗಳು, ಸಿನಿಮಾ ಕ್ಷೇತ್ರಗಳು, ಜ್ಯೋತಿಷ್ಯ ಕ್ಷೇತ್ರಗಳು, ಆಯ್ತಾ, ಮೀಡಿಯಾ ಕ್ಷೇತ್ರಗಳು, ಇದರಿಂದೆಲ್ಲ ಜಯ ಸಿಗುತ್ತೆ ನಮ್ಗೆ. ನಾವೇ ಫಸ್ಟ್ ಅನ್ನೋ ಒಂದು ಇದಕ್ಕೆ ಬರುತ್ತೆ. ಹಾಗಾಗಿ ನೀವು ನ್ಯೂಮರಾಲಜಿಯಲ್ಲಿ 1 to 9 ನಂಬರ್ ತಗೊಂಡಾಗ 1, 10, 19 ನಂಬರು, ಆಯ್ತಾ, ಇದು ಏನಾಗತ್ತೆ ಅಂತ ಹೇಳಿದ್ರೆ ಸೂರ್ಯನ ಸಂಖ್ಯೆ ಅಂತ ಹೇಳ್ತೀವಿ ನಾವು. ನಂಬರ್ 1 ಅಂದ್ರೆ ಸೂರ್ಯ, 2 ಅಂದ್ರೆ ಚಂದ್ರ, ಮಿಕ್ಕಿದೆಲ್ಲ ಬರುತ್ತೆ. ಆದರೆ ನಂಬರ್ 1 ಯಾವಾಗಲೂ ಸೂರ್ಯನೇ. ಹಾಗಾಗಿ ಸೂರ್ಯನ ಒಂದು ಬಣ್ಣ ಬಂದು ಕೆಂಪು ಬಣ್ಣ. ರಕ್ತವರ್ಣಂ ರಕ್ತಮಾಲ್ಯಂ ಬರದರಂ ರಕ್ತಗಂಧಾನುಲೇಪನಂ. ರಕ್ತಗಂಧವನ್ನ ಇಟ್ಕೊಳ್ತಾನೆ, ಕೆಂಪು ಬಣ್ಣವನ್ನ. ಆಯ್ತಾ? ರಕ್ತಚರತ ಧ್ವಜರಥ ಪತಾಕಾದಿಶೋಭಿತಂ. 7 ಕುದುರೆಗಳನ್ನ ಇಟ್ಕೊಂಡು ಹೋಗ್ತಾನೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಆ ಸೂರ್ಯನಾರಾಯಣನ ಒಂದು ಜಪಸಿದ್ಧಿಯನ್ನು ಮಾಡ್ಕೊಂಡ್ಬಿಟ್ರೆ ಮನಸ್ಸಿಗೆ, ಹೃದಯಕ್ಕೆ, ನಮ್ಮ ಒಂದು ಎಲ್ಲಾ ಕೆಲಸಗಳಿಗೂ ಕೂಡ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ, ಅನುಕೂಲ ಆಗತ್ತೆ. ಆಮೇಲೆ ಕೆಲವರು ಕೇಳ್ತಾರೆ, ಗುರುಗಳೇ ಈ ಜಪಸಿದ್ಧಿ ಮಾಡ್ಕೊಂಡಾಗ ಸೂರ್ಯ ಏನಾದ್ರು ನಮ್ಗೆ ಕನ್ಸಲ್ ಬರ್ತಾನಾ ಅಥವಾ ಏನ್ ಬರ್ತಾನೆ? ಅದು ಬರೋದಿಲ್ಲ, ಏನು ಬರೋದಿಲ್ಲ. ನಮ್ಗೆ ಈ ಜಪಸಿದ್ಧಿ ಮಾಡ್ಕೊಂಡಾಗ ನಾವು ರಿಸಲ್ಟ್ ಅನ್ನ ನಾವು ನೋಡ್ತಾ ಹೋಗ್ಬೋದು.
ಹೆಂಗ್ ನೋಡ್ಬೋದು? ನಮ್ಮ ಕೆಲಸ ಕಾರ್ಯಗಳಿರ್ಬೋದು, ಆಯ್ತಾ, ನಮ್ಮ ಒಂದು ಎಜುಕೇಶನ್ ಇರ್ಬೋದು. ಮಕ್ಕಳಿಗೆಲ್ಲ ಎಜುಕೇಶನ್ ಬೇಕು ಅಂದ್ರೆ ಈ ಒಂದು ತಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಆಯ್ತಾ, ಈ ಒಂದು ತಂತ್ರವನ್ನ ಹೆಂಗ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ನಾನು ಹೇಳುವಂತಹ ಮೂಲ ಮಂತ್ರ, ಆ ಮೂಲ ಮಂತ್ರವನ್ನ 108 ದಿನಗಳ ಕಾಲ 108 ಬಾರಿ ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡು, ಫಸ್ಟ್ ಗುರುಗಳ ಆಶೀರ್ವಾದ ತಗೋಬೇಕು, ಆಮೇಲೆ ಇದನ್ನೆಲ್ಲ ಮಾಡಬೇಕು. ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡು ಗೋಧಿಯನ್ನ 2 ಕೈಯಲ್ಲಿ ಇಟ್ಕೊಂಡು ನಾವು ಸೂರ್ಯನ ಪ್ರಾರ್ಥನೆಯನ್ನ ಮಾಡಿ, ಆ ಗೋಧಿಯನ್ನ ಒಂದು ಕೆಂಪು ವಸ್ತ್ರದ ಮೇಲೆ ಹಾಕಿ, ಗುಡ್ಡೆ ಹಾಕಿ, ಅದರ ಮೇಲೆ ಎಲೆ ಅಡಿಕೆಯನ್ನ ಇಟ್ಟು, ದಕ್ಷಿಣೆಯನ್ನ ಇಟ್ಟು, ತೆಂಗಿನಕಾಯಿಯನ್ನ ಇಟ್ಟು ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿ, ಜಪಾಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಅಂತ ಹೇಳಿ ಮಂತ್ರವನ್ನ ಹೇಳಿ, ಸೂರ್ಯನ ಶ್ಲೋಕ ಮಂತ್ರ ಇದು, ಪ್ರಾರ್ಥನೆ ಮಂತ್ರ, ಪ್ರಾರ್ಥನೆಯನ್ನು ಮಾಡಿ, ಆಯ್ತಾ, ರುದ್ರಾಕ್ಷಿ ಮಾಲೆಯನ್ನ ಕೈಯಲ್ಲಿ ಇಟ್ಕೊಂಡು, ರುದ್ರಾಕ್ಷಿ ಪ್ರಿಯ ಸೂರ್ಯನಾರಾಯಣ, ಆಯ್ತಾ, ರುದ್ರಾಕ್ಷಿ ಮಣಿಯನ್ನ ಕೈಯಲ್ಲಿ ಇಟ್ಕೊಂಡು, ಇಲ್ಲ ರಕ್ತಚಂದನ, ರುದ್ರಾಕ್ಷಿ ಮಾಲೆ ಇಲ್ಲ ರಕ್ತಚಂದನ ಮಾಲೆ ಕೈಯಲ್ಲಿ ಇಟ್ಕೊಂಡು 108 ಮಣಿಯನ್ನ ಜಪ ಮಾಡುವಂಥದ್ದು. ನಾನು ಹೇಳಿದ್ನಲ್ಲ, ರಾಜಕೀಯ ಕ್ಷೇತ್ರ ಇರ್ಬೋದು, ಮೀಡಿಯಾ ಇರ್ಬೋದು, ಆಯ್ತಾ, ನೀವು ಅಡ್ವೊಕೇಟ್ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, ಈ ಒಂದು ಕೆಲಸವನ್ನ ಮಾಡಿಕೊಂಡಾಗ, ಈ ಒಂದು ಸಿದ್ಧಿಯನ್ನು ಮಾಡಿಕೊಂಡಾಗ ಸೋಲು ಅಂತಕ್ಕಂಥ ಮಾತೇ ಇರೋದಿಲ್ಲ. ಹೋಗಿ ನಿಂಟ್ರೆ ನಿಮ್ದೇ ಜಯ, ಆಯ್ತಾ. ಸೊ ಆ ರೀತಿಯಲ್ಲಿ ಈ ಒಂದು ತಂತ್ರ ನಡೆಯುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, 108 ದಿನ, 108 ದಿನಕ್ಕೆ 108 ಬಾರಿ ಈ ಮಂತ್ರವನ್ನು ಹೇಳಬೇಕು. 108 ದಿನದ ಕೊನೆಯ ಒಂದು ಹಂತದಲ್ಲಿ ಗೋಧಿ ಬೆಣ್ಣೆ, ಹಸು ಸಗಣಿಯಿಂದ ಮಾಡಿರುವಂಥ ಬೆಣ್ಣೆ, ಗೋಧಿ, ತುಪ್ಪ ಇದನ್ನ ಇಟ್ಕೊಂಡು, ಯಾರು ಸಿದ್ಧಿ ಮಾಡ್ಕೊಂಡಿರ್ತಾರಲ್ಲ, ಹೆಣ್ಣಾಗ್ಲಿ ಗಂಡಾಗ್ಲಿ ಮಾಡ್ಬೋದು. ಹೆಣ್ಣಾದ್ರೆ ಒಂದು 6 ದಿನ ಇದಿರುತ್ತೆ, ಮತ್ತೆ ನಂತರ ಹಂಗೆ ಕಂಟಿನ್ಯೂ ಮಾಡ್ಬೋದು. ಕೊನೆ ದಿನದಲ್ಲಿ ಹೋಮವನ್ನು ಮಾಡಬೇಕು. 108 ಸರಿ ಸೂರ್ಯನಿಗೆ ಆಹುತಿಯನ್ನು ಕೊಡಬೇಕು ಅದೇ ಮಂತ್ರದಿಂದ. ಇದನ್ನ ಮಾಡಿಕೊಂಡಾಗ ಜೀವನದಲ್ಲಿ ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತಾರೆ, ಆಯ್ತಾ. ಒಂದು ಸಾಮಾನ್ಯವಾಗಿ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ದೊಡ್ಡ ಬಿಜೆಪಿ ಲೀಡರ್ ಆಗ್ಬಿಟ್ಟಿದ್ದಾರೆ. ಈ ಒಂದು ತಂತ್ರವನ್ನು ಮಾಡ್ತಾರೆ ಅವರು, ಆಯ್ತಾ. ಅವರು, ನಾನು ಮುಂಚೆ ಆಕ್ಟಿವ್ ಹೊಂಡ ಇದು ಕೆನೆಟಿಕ್ ಹೊಂಡ ಇಟ್ಕೊಂಡಿದ್ದೆ. ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರು, ನಾನು ಅವರು ಎಲ್ಲ ಕಡೆ ಸುತ್ತಾ ಇದ್ವಿ, ಆಯ್ತಾ, ಇದೇ ಬೆಂಗಳೂರಲ್ಲೇನೆ. ಇವತ್ತು ಅವ್ರನ್ನ ಮಾತಾಡಿಸ್ಬೇಕು ಅಂದ್ರೆ ಅದು ತುಂಬಾ ದೊಡ್ಡ ಕೆಲಸ. ಅಂದ್ರೆ ನಮಗೆಲ್ಲ ಕೊಡ್ತಾರೆ, ಬೇರೆಯವರೆಲ್ಲ ಮಾತಾಡಿಸ್ಬೇಕಂದ್ರೆ ದೊಡ್ಡ. ಅವರು ಸಚಿವ ಸ್ಥಾನ ಬೇಕಾದಷ್ಟು ಬಂತು ಅವರಿಗೆ, ಹೆಚ್ಚು ಕಡಿಮೆ ಮುಖ್ಯಮಂತ್ರಿ ಆಗೋದಕ್ಕೂ ಅವ್ರಿಗೆ ಲಾಯಕ್ಕಿದ್ದಾರೆ ಅಂತ ಒಬ್ಬ ಮಹಾ ವ್ಯಕ್ತಿ ಅವರು. ಮತ್ತೆ ಒಳ್ಳೆಯ ಮನುಷ್ಯ, ಅದನ್ನ ಹಂಗೆ ಕಾಪಾಡ್ಕೊಂಡು ಹೋಗಿದ್ದಾರೆ. ಮನೆಯಲ್ಲಿ ನಾನೇ ಅವ್ರಿಗೆ ಬರೆದುಕೊಟ್ಟಿರ್ತಕ್ಕಂಥ ಸೂರ್ಯನಾರಾಯಣನ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಇದೆ. ಆ ಯಂತ್ರನ ಇವತ್ತಿಗೂ ಕೂಡ ಅರ್ಚಕರನ್ನ ಕರೆಸಿ ಪೂಜೆ ಮಾಡ್ತಾರೆ, ಅವ್ರಿಗೆ ಟೈಮ್ ಇಲ್ಲ. ಸೊ ನೀವು ಬರ್ಕೊಡ್ತೀರಾ ಈ ಯಂತ್ರ? ಆ ಯಂತ್ರ, ಸೂರ್ಯನಾರಾಯಣ ಯಂತ್ರವನ್ನ ನಾವು ಸಿದ್ಧಿ ಮಾಡಿರ್ತಕ್ಕಂಥ ಯಂತ್ರವನ್ನ ಬರ್ಕೊಡ್ತೀನಿ. ಅದನ್ನ ಇಟ್ಟು ಅವರು ಪೂಜೆ ಪ್ರತಿ ಭಾನುವಾರ ಪೂಜೆ ಮಾಡ್ತಾರೆ. ಸೊ ಆ ಪೂಜೆಯನ್ನ ಯಾರಿಗೆ ಬೇಕಾದ್ರೂ ಬರ್ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ಅವ್ರು ಇವರು ಮಿನಿಸ್ಟರ್ ಬರ್ಬೇಕಂತೇನಿಲ್ಲ. ನನ್ಗೆ ಹೇಳಿದ್ನಲ್ಲ, ಒಂದು ಸಣ್ಣ ವ್ಯಾಪಾರಿಯಿಂದ ಹಿಡಿದು ಯಾರು ಬಂದ್ರು ಕೂಡ ನಾನು ಒಂದೇ ತರ ಸೇವೆನೇ ಕೊಡೋದು. ಅವ್ರಿಗೊಂದು ಚಿಕ್ಕದು, ಇವ್ರಿಗೊಂದು ದೊಡ್ಡದು ಅವೆಲ್ಲ ಇಲ್ಲ, ಆಯ್ತಾ. ಸೊ ಇದನ್ನ ನಾವು ಸೂರ್ಯನಾರಾಯಣಂದು ಮಾಡಿದ್ಮೇಲೆ ಅವರು ಆ ಒಂದು ಮೆಂಬರ್ ಇಂದ ಹಿಡಿದು ಒಂದು MLA ಆದ್ರು, MP ಆದ್ರು, ಆಯ್ತಾ, ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಇದ್ರು, ಸುಮಾರೆಲ್ಲ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವ್ರ ಹೆಸರು ಹೇಳೋದು ಬೇಡ. ಸೊ ಆ ತರ ಒಬ್ಬ ವ್ಯಕ್ತಿ, ಆಯ್ತಾ, ಅವರು ಇವತ್ತಿನ ದಿವಸನೂ ಕೂಡ ಮರೆಯಲ್ಲ. ಅವ್ರಿಗೇನಾದ್ರು ಒಂದು ತೊಂದರೆಗಳಾದಾಗ ಕೂಡಲೇ ಆ ಸೂರ್ಯ ಯಂತ್ರಕ್ಕೆ ಪೂಜೆ ಮಾಡಿ ಜಪಕ್ಕೆ ಕೂತ್ಕೊಂಡ್ಬಿಡ್ತಾರೆ ಅವರು, ಆಯ್ತಾ. ಈ ಸಿದ್ಧಿ 108 ದಿನ ಕರೆಕ್ಟಾಗಿ ಯಾರು ಮಾಡ್ಕೊಳ್ತಾರಲ್ಲ, ಅವ್ರು ಇನ್ನೆಲ್ಲೂ ಏನು ಕೇಳಬೇಕು ಅಂತ ಏನಿಲ್ಲ, ಮಾಡಬೇಕು ಅಂತನೂ ಇಲ್ಲ, ಮಾಡ್ಬೋದು. ಇದು ಆದಿತ್ಯ ಸೂರ್ಯನಾರಾಯಣ ಮೂಲ ಮಂತ್ರ ಸಿದ್ಧಿ ಮಂತ್ರ ಅಂತ ಹೇಳಿ ಇದರ ಹೆಸರು. ಇದನ್ನ ಯಾರು ಬೇಕಾದ್ರೂ ಬಂದು ನಮ್ಮಲ್ಲಿ ತಗೊಂಡು ಹೋಗ್ಬೋದು. ಸಿದ್ಧಿ ಮಂತ್ರವನ್ನ ಗುರುಪದೇಶ ಆಗ್ಬೇಕು, ಆಯ್ತಾ. ಫಲತಾಂಬೂಲಗಳನ್ನ ತಂದು ಈ ತರ ಮಂತ್ರ ಬೇಕು ಅಂತ ಹೇಳಿ ಮಾಡಿದಾಗ ಒಂದು ಹಣಕಾಸಿನಲ್ಲಿ ಅಭಿವೃದ್ಧಿ ಇರ್ಬೋದು, ಕೋರ್ಟು ಕಚೇರಿಯಲ್ಲಿ ಅನುಕೂಲ ಇರ್ಬೋದು, ಭೂಮಿ ತಗೋಬೇಕು ಅಂತಿದ್ರೆ, ಒಂದು ಮನೆ ಮಾಡ್ಬೇಕು ಅಂತಿದ್ರೆ ಇರ್ಬೋದು, ಅಥವಾ ಜೀವನ ಪರ್ಯಂತ ಈ ಒಂದು ಮಂತ್ರ ಬಹಳ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ. ಅದನ್ನ ಕೂತ್ಕೊಂಡು ಮಾಡುವಂತ ಡೈರೆಕ್ಷನ್ ಆಗ್ಲಿ, ಅವ್ರ ಬಟ್ಟೆ ತೊಟ್ಕೊಳ್ಳುವಂತ ಬಟ್ಟೆ ಆಗ್ಲಿ, ಆಯ್ತಾ, ಮತ್ತೆ ಅದಕ್ಕೆ ಸೂರ್ಯ ಯಂತ್ರ ಆಗ್ಲಿ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಈ ಸಿದ್ಧಿ ಮಾಡ್ಕೋಬೇಕು ಅಂತ ಹೇಳಿದ್ರೆ.
ಸೊ ಬಂದಾಗ ಅವರಿಗೆ ನಾನು ಖಂಡಿತವಾಗ್ಲೂ ಈ ಒಂದು ಸಿದ್ಧಿಯನ್ನು ಕೊಡ್ಬೋದು. ಮತ್ತು ಗೋಧಿ ಪಾಯಸವನ್ನು ಸೂರ್ಯನಾರಾಯಣನಿಗೆ ಅರ್ಪಿಸ್ಬೇಕು. ಪ್ರತಿ ದಿವಸ ತಾಮ್ರದ ಚಂಬಲ್ಲಿ ನೀರು ಹಾಕಿ ನೀರಲ್ಲಿ ತುಳಸಿಯನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. 108 ದಿವಸನೂ ತುಳಸಿ ಗಿಡಕ್ಕೆ ಹಾಕಬೇಕು ನೀರನ್ನು. ಇದೆಲ್ಲ ಇರುತ್ತೆ, ಪ್ರೊಸೀಜರ್ ಇರುತ್ತೆ. ಮತ್ತು ಇದರ ಮಧ್ಯದಲ್ಲಿ ವೃದ್ಧರಿಗೆ, ತುಂಬ ವೃದ್ಧರಿಗೆ ಅವರಿಗೆ ಕೆಂಪು ವಸ್ತ್ರವನ್ನ ದಾನ ಮಾಡಬೇಕು. ಈ ಥರದ್ದೆಲ್ಲ ತುಂಬಾ ಕಂಡೀಷನ್ಸ್ ಇದೆ. ಯಾರು ಇದನ್ನ ಕರೆಕ್ಟಾಗಿ ಮಾಡ್ಕೊಳ್ತಾರಲ್ಲ ಅವರು ಅವ್ರನ್ನ ನಿಂತ್ಕೊಂಡು ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೂ ಆಗಲ್ಲ. ಸೂರ್ಯನ್ ತರ ಇರ್ತಾರೆ ಅವರು. ಸೊ ಎಲ್ಲರಿಗೂ ಅಂದ್ರೆ ಅವರೇ ಲೀಡರ್ ಅನ್ನೋ. ಹೌದೌದು, ಅವ್ರ ಮಾತನ್ನ ಬೇರೆಯವ್ರು ಕೇಳಬೇಕು. ಖಂಡಿತವಾಗ್ಲು. ನನ್ನಲ್ಲಿ ಇವಾಗ ತಮಿಳ್ನಾಡಲ್ಲೇ ಸುಮಾರು ಜನ ದೊಡ್ಡ ದೊಡ್ಡ ಆಕ್ಟರ್ಸ್ ಬಂದು ತಗೊಂಡೋಗಿದ್ದಾರೆ ಆ ಒಂದು ಸಿದ್ಧಿಯನ್ನ. ಸೊ ನಮ್ಮ ಇದರಲ್ಲೂ ಕೂಡ ಸಣ್ಣದಾಗಿ ಇವಾಗ ಕಿರುತೆರೆಗೆ ಬರ್ತಾ ಇರ್ತಕ್ಕಂಥವ್ರು ಒಂದು 2-3 ಜನ ತಗೊಂಡೋಗಿದ್ದಾರೆ ಸಿದ್ಧಿಯನ್ನ. ಸೊ ಈ ಥರ ಎಲ್ಲ ಸುಮಾರು ಜನ ಬಂದಿದ್ದಾರೆ, ಆಯ್ತಾ. ಈ ಒಂದು ಸಿದ್ಧಿ ಎಲ್ಲ ತುಂಬ ದೊಡ್ಡ ಸಿದ್ಧಿ. ಈ ಸೂರ್ಯನಾರಾಯಣ ಸಿದ್ಧಿಗಿಂತ ದೊಡ್ಡ ಸಿದ್ಧಿ ಯಾವುದೂ ಇಲ್ಲ. ಇದನ್ನ ನಾವು ಮಾಡ್ಕೊಂಡಾಗ ನಮಗೆ ಎಲ್ಲ ಥರದಲ್ಲೂ ಅನುಕೂಲ, ಅಭಿವೃದ್ಧಿ ಅಂತಕ್ಕಂಥದ್ದು ಹಾಗೆ ಆಗುತ್ತೆ. ಸೂಪರ್ ತುಂಬ ಚೆನ್ನಾಗಿದೆ. ಸೊ ವೀಕ್ಷಕರು, ಇದೊಂದು ರೀತಿ ಸ್ಪೆಷಲ್ ಅಂತೇಳಿನೇ ಕರಿಬೇಕು. ಯಾಕಂದರೆ ಈ ಥರದ್ದೊಂದು ವಿಚಾರನ ಸಂತೋಷ್ ಭಟ್ರು ಇದುವರೆಗೂ ತಿಳಿಸಿರಿಲ್ಲ. ಸೊ ಈ ಒಂದು ಸೂರ್ಯನಾರಾಯಣ ಸಿದ್ಧಿ, ಸೊ ಈ ಒಂದು ಸಿದ್ಧಿನ ಸಾಧನೆ ಮಾಡಿಕೊಂಡ್ರು. ಈ ಒಂದು ಸಿದ್ಧಿ ನಮಗೆ ಸಿಕ್ಬಿಟ್ರೆ ಸೊ ಅವರನ್ನು ನಂಬರ್ 1 ಅಂದರೆ ಸ್ಟಾರ್ ಅಂತ ನಾವು ತಿಳಿಬೋದು. ಆ ಥರದ ವಿಚಾರಗಳು ಹೇಳಿದ್ರು. ಸ್ಪೆಷಲಿ ಈ ಒಂದು ಸಿದ್ಧಿ ಮಾಡ್ಕೊಂಡ್ರೆ ಲೈಫ್ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ಅವ್ರ ಗ್ರೋತ್ ಎಲ್ಲೋ ಅಂದರೆ ಫುಲ್ ಬೆಳವಣಿಗೆ ಆಗಿಬಿಡುತ್ತೆ. ಬಟ್ ಇದನ್ನು ಸಾಧನೆ ಮಾಡೋದು ತುಂಬ ಕಠಿಣ. ಅದನ್ನು ಮಾಡ್ಕೋಬೇಕಾಗುತ್ತೆ ಅಷ್ಟೇ ಶ್ರಮ ತೊಗೊಂಡು. ಸೊ ಇದ್ರ ಬಗ್ಗೆ ಆಸಕ್ತಿ ಇರೋರು, ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕನ್ನೋರು ಸೊ ಡೈರೆಕ್ಟಾಗಿ ಸಂತೋಷ್ ಭಟ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ವಿಚಾರ ತಿಳಿಸ್ತಾರೆ. ಸೊ ಇದ್ರ ಬಗ್ಗೆ ಆಸಕ್ತಿ ಇರೋರು ಈ ಒಂದು ಸಾಧನೆನ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.